ಕೇಳಿದ್ದೀರಾ ಕಥೆಯನ್ನ? ಇಲ್ಲ ಇಲ್ಲ, ಮಹಾಭಾರತದಲ್ಲಿ ಬರ್ತದೆ ಈ ಕಥೆ. ಅವನಿಗೆ ತಾನು ಒಳ್ಳೆಯ ಬಿಲ್ಲುಗಾರನಾಗಬೇಕು ಅನ್ನೋ ಆಸೆ. ಬಿಲ್ಲು ಬಾಣ ಬಿಡೋದ್ರೊಳಗೆ ತಾನು ತುಂಬ ಪ್ರಸಿದ್ಧಿ ಪಡೆಯಬೇಕು ಅನ್ನೋ ಆಸೆ. ಅವನು ಒಂದಿನ ದ್ರೋಣಾಚಾರ್ಯರನ್ನು ನೋಡಿದ್ದ. ಯಾರು ನೋಡಿದ್ದ? ದ್ರೋಣಾಚಾರ್ಯರು. ದ್ರೋಣಾಚಾರ್ಯರು ಅಂದ್ರೆ ಆ ಕಾಲದಲ್ಲಿ ಪ್ರಸಿದ್ಧವಾದ ಗುರುಗಳು, ಮತ್ತು ಬೀಲುವಿದ್ಯೆಯಲ್ಲಿ ಚೆನ್ನಾಗಿ ಪಾರಂಗತರಾದ ತಿಳಿದವರು. ಅವನು ನೋಡಿದಾಗ್ಲಿಂದ ಅವನಿಗೆ ಇವರೇ ನನ್ನ ಗುರುಗಳು ಅಂತ ಮನಸ್ಸಿನೊಳಗೆ ಗಟ್ಟಿಯಾಗಿ ಭಾವನೆ ಬಂದ್ಬಿಟ್ಟಿತ್ತು. ಮನೆಗೆ ಬಂದ ನಂತರ ಅವನೇನು ಮಾಡ್ದ ಅಂತಂದರೆ, ದ್ರೋಣಾಚಾರ್ಯರ ಒಂದು ಮೂರ್ತಿಯನ್ನು ತಾನೇ ಮಾಡಿದ. ಮಣ್ಣಿನಿಂದ ಒಂದು ಅವ್ರದ್ದೇ ಆಕಾರ ಮೂರ್ತಿಯನ್ನು ಮಾಡಿದ. ಕೇಳ್ತಾ ಇದ್ದೀರಾ? ಆ ಮೂರ್ತಿಯನ್ನ ಮನೆ ಅಂಗಳದಲ್ಲಿ ಇಟ್ಕೊಂಡು ದಿನಾಲು ಪೂಜೆ ಮಾಡ್ತಾ ಇದ್ದ. ಏನ್ ಮಾಡ್ತಾ ಇದ್ದ? ಪೂಜೆ ಮಾಡ್ತಾ ಇದ್ದ. ದಿನಾಲು ಪೂಜೆ ಮಾಡೋದು, ನಮಸ್ಕಾರ ಮಾಡೋದು, ಆಮೇಲೆ ತಾನೇ ಬಿಲ್ಲು ಬಾಣ ಹಿಡ್ಕೊಂಡು ಬಾಣ ಬಿಡ್ತಾ ಹೋಗೋದು. ದಿನಾಲು ಹೇಗೆ ಮಾಡ್ತಿದ್ದ ಅವನು.